ಎಲ್ರಿಗೂ ನಮಸ್ಕಾರ. ಇದು SPPL ಪಂದ್ಯ ನಂಬರ್ 2 MI ವರ್ಸಸ್ ಪಂಜಾಬ್. ಇವತ್ತು ಎರಡನೇ ಪಂದ್ಯವಾಗಿ ಕಣಕ್ಕಿಳಿತಾ ಇದ್ದೇವೆ. ನಿನ್ನೆ ಮೊದಲನೇ ಮ್ಯಾಚ್ದು ರಿಪೋರ್ಟ್ ನೋಡಿಕೊಂಡು ಎರಡನೇ ಮ್ಯಾಚ್ ಬರೋಣ. ನಿನ್ನೆ ಆಗಿತ್ತು CSK ವರ್ಸಸ್ RCB. ಮೊದಲನೇ ಮ್ಯಾಚ್ ಇನಾಗ್ರೇಟ್ ಮ್ಯಾಚ್ ಆಗಿತ್ತು. ಅದರಲ್ಲಿ RCB ಸೋಲನ್ನು ಉಂಡು CSK ಭರ್ಜರಿ ಜಯವನ್ನು ಗಳಿಸಿದೆ. ಇವತ್ತು ಪಂದ್ಯ ನಂಬರ್ 2 ಆಗಿರೋದ್ರಿಂದ ಪಂಜಾಬ್ ಮತ್ತು MI ಇವು ಹೊಸ ಟೀಮ್ಗಳು. ಈ ಸೀಸನ್ಗೆ ಸೀಸನಲ್ಲಿ ಈ ಟೀಮ್ಗಳು ಎರಡೂ ಕೂಡ ಇರಲಿಲ್ಲ. ಈಗ ಹೊಸ ಫ್ರಾಂಚೈಸಿಗಳ ಜೊತೆಗೆ ಹೊಸ ಕ್ಯಾಪ್ಟನ್ಗಳ ಜೊತೆಗೆ ಈ ಸಲ ಕಣಕ್ಕಿಳಿತಾ ಇದ್ದೇವೆ. ನೋಡೋಣ, ಇಬ್ಬರು ಪ್ಲೇಯರ್ಸ್ ಯಂಗ್ಸ್ಟರ್ಸ್ಗಳೇ ಬಂದಿದ್ದಾರೆ. ಆ ಕ್ಯಾಪ್ಟನ್ಸ್ಗಳು ಏನು ಹೇಳ್ತಾರೆ ಅಂತ ಆ ಟೀಮ್ ಬಗ್ಗೆ ಕೇಳೋಣ. ಮೊದಲನೇದಾಗಿ ನಮ್ಮ ಪಂಜಾಬ್ ಟೀಮ್ನ ಕ್ಯಾಪ್ಟನ್ ಆದಂಥ ಶ್ರೀಯುತ ನಂದಕುಮಾರ್ ಅವ್ರನ್ನ ಮಾತಾಡ್ಸೋಣ. ಯಂಗ್ಸ್ಟಾರು. ಹೋದ್ಸತಿ ಅವರು ಯಾವ ಟೀಮಲ್ಲಿ ಇದ್ರಿ ನೀವು? ಓಕೆ. ಹೋದ್ಸತಿ ಹೈದರಾಬಾದ್ ಟೀಮಲ್ಲಿ ಇದ್ರು. ಈ ಸತಿ ಪಂಜಾಬ್ ಟೀಮ್ ಅವ್ರನ್ನ ಫಿಟ್ ಮಾಡಿದ್ದಾರೆ. ನೋಡೋಣ, ಅವ್ರನ್ನೇ ಕೇಳೋಣ. ಆಮೇಲೆ ಕ್ಯಾಪ್ಟನ್ ಕೂಡ ಈ ಸತಿ ಆಗಿದ್ದಾರೆ. ಕೇಳೋಣ ಯಾವ ರೀತಿ ಹೇಳ್ತಾರೆ ಅಂತ. ನಂದಕುಮಾರ್, ಇವಾಗ ನೀವು ಪಂಜಾಬ್ ಟೀಮ್ನ ಕ್ಯಾಪ್ಟನ್ ಆಗಿದ್ದೀರಾ. ಇದೇ ಮೊದಲನೇ ವರ್ಷ ಅಲ್ವಾ ಕ್ಯಾಪ್ಟನ್ ಕೊಟ್ಟಿರೋದು ನಿಮಗೆ? ಹೆಂಗಿದೆ ನಿಮ್ಮ ಟೀಮು? ಅಂದ್ರೆ ನಮ್ಮ ಟೀಮಲ್ಲಿ ಸ್ವಲ್ಪ ಜನ ಪ್ಲೇಯರ್ಸ್ ಕಮ್ಮಿ ಅವರೇ. ಓಕೆ. ಅದರಿಂದ ಈ ವರ್ಷ ನೋಡ್ಬೇಕು ಒಂದು ಮ್ಯಾಚ್ ಹೆಂಗಿರುತ್ತೆ ಅಂತ. ಓಕೆ. ಆಮೇಲೆ ಅದ್ರ ಮೇಲೆ ನಮ್ಮ ಟೀಮು ಸ್ವಲ್ಪ ಸ್ಟ್ರಾಂಗ್ ಇದೆ. ನೋಡಿದ್ರೆ ಯಾರಿಗೆ ಆಗ್ತಾರೆ. ಓಕೆ, ಥ್ಯಾಂಕ್ ಯು ನಂದಕುಮಾರ್. ನೋಡೋಣ. ಓಕೆ, ಈಗ ಇವರು ಕೂಡ ಹೊಸ ಕ್ಯಾಪ್ಟನ್ನು ನಮ್ಮ MI ಟೀಮ್ಗೆ. ಹೊಸ ಟೀಮು, ಹೊಸ ಕ್ಯಾಪ್ಟನ್ನು, ಹೊಸ ಫ್ರಾಂಚೈಸಿ ಎಲ್ಲ ಹೊಸದಾಗಿ ಬಂದಿದೆ. ಏನು ಅವರು ಪ್ರೀ ಪ್ಲಾನನ್ನು ಮಾಡಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಪೂರ್ವಿಕ್, ಇವಾಗ ನೀವು ಹೊಸ ಕ್ಯಾಪ್ಟನ್ನು MI ಟೀಮ್ಗೆ ಅಲ್ವಾ? ನೀವು ಏನು ಸ್ಟ್ರಾಟಜಿ ಮಾಡಿದ್ದೀರಾ MI ಟೀಮಲ್ಲಿ? ನಮ್ಮ ಟೀಮಲ್ಲಿ ಎಲ್ಲ ಸ್ಟ್ರಾಂಗ್ ಇದೆ. ಈ ಸತಿ ಓಕೆ, ತುಂಬಾ ಚೆನ್ನಾಗಿ ಸಕ್ಸಸ್ ಮಾಡಿದ್ದೀವಿ. ಓಕೆ. ಈ ಸತಿ ಪಂಜಾಬಲ್ಲಿ ಹೊಡಿತೀವಿ. ಓ, ಸೂಪರ್. ಯಂಗ್ಸ್ಟರ್ಗಳು ಒಳ್ಳೆ ಭರವಸೆಗಳೊಂದಿಗೆ ಇಬ್ಬರು ಯಂಗ್ಸ್ಟರ್ಸ್ಗಳು ಬಂದಿದ್ದಾರೆ. ನೋಡೋಣ, ಇವಾಗ ಟಾಸ್ ಕಡೆ ಹೋಗೋಣ.